ಹಲೋ ಸ್ನೇಹಿತರೆ, ಕರ್ನಾರ್ಜುನ IAS ಅಕಾಡೆಮಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸಖಿಗೀತ ಪದ್ಯದ ಪದ್ಯ ಭಾಗ 8ರವರೆಗೆ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಸಖಿಗೀತ ಪದ್ಯದ ಮುಂದಿನ ಪದ್ಯ ಭಾಗಗಳನ್ನು ನೋಡೋಣ ಬನ್ನಿ. ಇದೀಗ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟವರು ನಮ್ಮ ಚಾನೆಲನ್ನು ಅಂದರೆ ಕರ್ನಾರ್ಜುನ IAS ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವೀಕ್ಷಿಸಬೇಕಾಗುತ್ತದೆ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಪದ್ಯ ಭಾಗ 9. ಎಂದಿನಿಂದಲೂ ಏನೋ ಒಳಗೊಂದು ಸುಖ ಜೀವ, ಸಖಿ ಬಾರೇ ಬಾ ಎಂದು ಕೂಗುತ್ತಿದೆ. ಮುಂದಿನ ಪಥದಲ್ಲಿ ಸಖಿಯಾಗು ಬಾ ಎಂದು ನನ್ನ ಮನೋರಥ ನೂಕುತ್ತಿದೆ. ಕಠಿಣ ಪದಗಳ ಅರ್ಥ ನೋಡುವುದಾದರೆ, ಸಖಜೀವ ಅಂದರೆ ಅಂತರಂಗದ ಆತ್ಮ, ಒಳಗಿನ ಮಿತ್ರ. ಅಂತರಂಗದ ಆತ್ಮ, ಒಳಗಿನ ಮಿತ್ರ. ಮನೋರಥ ಅಂದರೆ ಮನದ ಕನಸು. ನೂಕುತ್ತಿದೆ ಅಂದರೆ ಕದಡುತ್ತಿದೆ, ನಡಗಿಸುತ್ತಿದೆ. ಕದಡುತ್ತಿದೆ, ನಡಗಿಸುತ್ತಿದೆ. ಪದ್ಯ ಭಾಗ 9ರ ವಿವರಣೆ ನೋಡುವುದಾದರೆ, ಕವಿಯೊಳಗೆ ಒಂದು ಮೌನವಾದ ಧ್ವನಿ ಸದಾ ಕೇಳಿಸುತ್ತಿದೆ. ಕವಿಯೊಳಗೆ ಕವಿ ಹೇಳುತ್ತಾನೆ, ನನ್ನೊಳಗೆ ಸದಾ ಒಂದು ಧ್ವನಿ ಕೇಳಿಸುತ್ತಿದೆ. ಅದು ಆತ್ಮದ ಕರೆಯಾಗಿದೆ. ಸಖಿ ಬಾ, ನನ್ನ ಜೀವನದ ಮುಂದಿನ ಹಾದಿಯಲ್ಲಿ ನನ್ನ ಸಂಗಾತಿಯಾಗು. ಸಖಿ ಬಾ, ನನ್ನ ಜೀವನದ ಮುಂದಿನ ಹಾದಿಯಲ್ಲಿ ನನ್ನ ಸಂಗಾತಿಯಾಗು ಎಂದು ಈ ಕರೆ ಅವನ ಮನಸ್ಸನ್ನು ನಡಗಿಸುತ್ತಿದೆ, ಅವನ ಕನಸುಗಳನ್ನು ಕದಡಿಸುತ್ತಿದೆ. ಅಂದರೆ ಇದರ ಆಳವಾದ ಅರ್ಥವೇನಾಗುತ್ತದೆ ಎಂದರೆ, ಪ್ರತಿ ಮನುಷ್ಯನಿಗೂ ಆತ್ಮಸಖಿಯ ಹಂಬಲವಿದೆ. ಬದುಕಿನಲ್ಲಿ ಒಂಟಿತನಕ್ಕಿಂತ ಸಂಗಾತಿತನವೇ ಮುಖ್ಯ. ಅಂದರೆ ಒಂಟಿತನಕ್ಕಿಂತ ಸಂಗಾತಿಯೇ ಮುಖ್ಯ. ಆತ್ಮದ ಆಳದಿಂದ ಬರುವ ಈ ಕರೆ ಜೀವನವನ್ನು ಪೂರ್ತಿಗೊಳಿಸುತ್ತದೆ. ಅಂದರೆ ಮನುಷ್ಯನಿಗೆ ಒಬ್ಬಂಟಿಯಾಗಿ ಇರಲು ಸಾಧ್ಯವಿಲ್ಲ. ಅವನು ಸಂಗಾತಿಯನ್ನು ಹುಡುಕಿಕೊಳ್ಳಬೇಕು ಎಂಬುದು ಅವನ ಮನಸ್ಸಿನಿಂದಲೇ ಒಂದು ಆಲೋಚನೆ ಹುಟ್ಟುತ್ತಿದೆ ಎಂಬುದು ಕವಿಯ ಇಲ್ಲಿ ಮಾತಾಗಿದೆ. ಪದ್ಯ ಭಾಗ 9. ಬಾನಿಂದ ನಾನಿಗೆ ಹಾಡಿನ ತಾನೊಂದು, ಸಖ ಸಖಿಯೊಂದು ತೂಗುತ್ತಿದೆ. ನಾನು ನೀನು ಸಖಿ ಸಮಸುಖ ಎಂದಿನಂತ ಮುಂದಕ್ಕೆ ಹೋಗುತ್ತಿದೆ. ಅಂದರೆ ಇದರ ಅರ್ಥ, ಕಠಿಣ ಪದಗಳ ಅರ್ಥ ನೋಡುವುದಾದರೆ, ತಾನೊಂದು ಲಯ ಸ್ವರ. ತಾನೊಂದು ಅಂದರೆ ಲಯ ಸ್ವರ. ತಾನೊಂದು ಲಯ ಸ್ವರ. ಇನ್ನು ಸಮಸುಖ ಅಂದರೆ ಸಮಸುಖ, ಸಮಾನವಾದ ಸಂತೋಷ. ಸಮಸುಖ ಅಂದರೆ ಸಮಾನವಾದ ಸಂತೋಷ. ತೂಗುತ್ತಿದೆ, ಹರಿಯುತ್ತಿದೆ, ತೂಗುತ್ತಿದೆ ಅಂದರೆ ಹರಿಯುತ್ತಿದೆ, ಲಯಿಸುತ್ತಿದೆ. ಇದರ ವಿವರಣೆ ನೋಡುವುದಾದರೆ, ಆಕಾಶದಿಂದಲೇ ಒಂದು ಗೀತೆಯ ತಾನೊಂದು ಕೇಳಿ ಬರುತ್ತಿದೆ. ಆಕಾಶದಿಂದಲೇ ಒಂದು ಗೀತೆ ತಾನೊಂದು ಕೇಳಿ ಬರುತ್ತಿದೆ. ಅದು ಮರು ಸಖಿ ಸಖಿ ಎಂದು ಹಾಡುತ್ತಿದೆ. ಮರು ಸಖಿ ಸಖಿ ಎಂದು ಹಾಡುತ್ತಿದೆ. ಅದರ ಅರ್ಥ, ನಾನು ನೀನು ಸಖಿಯರೆಂದು ಒಂದೇ ಸಮಾನ ಸಂತೋಷದಲ್ಲಿ ಒಂದಾಗುತ್ತಿವೆ. ಅಂದರೆ ಸಂತೋಷದಿಂದ ನಾವಿಬ್ಬರು ಒಂದೇ ಎಂಬುದನ್ನು ವ್ಯಕ್ತಪಡಿಸುತ್ತಿದೆ. ಈ ಭಾವನೆಯನ್ನು ಮುಂದಕ್ಕೆ ನಡೆಸುತ್ತಿದೆ. ಈ ಭಾವನೆ ಜೀವನವನ್ನು ಮುಂದಕ್ಕೆ ನಡೆಸುತ್ತಿದೆ. ಆಳವಾದ ಅರ್ಥ, ಸ್ನೇಹ ಅಥವಾ ಪ್ರೀತಿಯ ಸತ್ಯತೆಯು ಸಮಾನತೆಯಲ್ಲಿದೆ. ಸ್ನೇಹ ಮತ್ತು ಪ್ರೀತಿಯ ಸತ್ಯತೆಯು ಸಮಾನತೆಯಲ್ಲಿದೆ. ಅಂದರೆ ಪ್ರೀತಿ ಮತ್ತು ಸ್ನೇಹ ಯಾವಾಗಲೂ ಸಮಾನತೆಯಲ್ಲಿ ಇರುತ್ತವೆ ಎಂಬುದನ್ನು ವ್ಯಕ್ತವಾಗುತ್ತಿದೆ. ನಿಜವಾದ ಸಂಬಂಧವೆಂದರೆ ನಾನು ನೀನು ಒಂದೇ ಎನ್ನುವ ಸಮಾನ ಸಂತೋಷದ ಅನುಭವ. ಇದೇ ಬಾಳಿನ ಪರಮಗೀತೆ. ಇನ್ನು ಪದ್ಯ ಭಾಗ 11 ನೋಡುವುದಾದರೆ, ಅನ್ನಕ್ಕೆ ಬಾಳಾಗಿ, ಕಾಮಕ್ಕೆ ಹೋಳಾಗಿ, ಮಾನಕ್ಕೆ ಹಾಳಾಗಿ, ಉಸಿರೆಳೆದದ್ದು ಬಾಳಲ್ಲ ಬದುಕಲ್ಲ. ಜೀವಕ್ಕೆ ದೀಪನಾದುದೇ ಜೀವನವು. ಇನ್ನೊಂದು ಸಾರಿ ನೋಡಿ ಇಲ್ಲಿ.
ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಮಾನಕ್ಕೆ ಆಳಾಗಿ ಉರಿಳಿದದ್ದು ಬಾಳಲ್ಲ ಬದುಕಲ್ಲ. ಜೀವಕ್ಕೆ ಉದ್ದೀಪನವಾದುದೇ ಜೀವನವು. ಅಂದರೆ ಅನ್ನಕ್ಕೆ ಬಾಳು, ಹೊಟ್ಟೆ ಪೂರ್ತಿ ಆಹಾರದಿಂದಾಗಿ ಬದುಕು. ಹೊಟ್ಟೆ ಪೂರ್ತಿ ಆಹಾರದಿಂದಾಗಿ ಬದುಕು ಅಂದರೆ ಕೇವಲ ಮನುಷ್ಯನು ಆಹಾರವನ್ನು ಸೇವಿಸಲು ಮಾತ್ರ ಬದುಕಲಾರ ಎಂಬುದನ್ನು ವ್ಯಕ್ತಪಡಿಸುತ್ತಿದೆ. ಕಾಮಕ್ಕೆ ಹೋಳು, ದೇಹಾಸಕ್ತಿ, ಇಂದ್ರಿಯಾಸಕ್ತಿಗೆ ಬದುಕು ಅಂದರೆ ಕಾಮದ ಆಶೆಯಿಂದ ಬದುಕು. ಮಾನಕ್ಕೆ ಹಾಳು, ಅಹಂಕಾರಕ್ಕೆ ಅಥವಾ ಗೌರವಕ್ಕೆ ಕಟ್ಟಿಕೊಡುವ ಬದುಕು. ಉದ್ದೀಪನ ಅಂದರೆ ಪ್ರೇರಣೆ, ಜಾಗೃತಿ. ಇದರ ವಿವರಣೆ ನೋಡುವುದಾದರೆ ಕವಿ ಹೇಳುವವನು, ಕೇವಲ ಹೊಟ್ಟಿ ಪೂರ್ತಿ ತಿನ್ನುವುದಕ್ಕಾಗಿ ಬಾಳುವುದು ಬದುಕಲ್ಲ. ಕೇವಲ ಕಾಮಪೂರ್ತಿಗಾಗಿ ದೇಹದ ಆಶೆ ಬಯಕೆಗಳಿಗೆ ಸಿಲುಕಿಕೊಂಡಿರುವುದು ಬದುಕು ಜೀವನವಲ್ಲ. ಕೇವಲ ಹಂಗು ಗೌರವದ ಮಾನ ಮರ್ಯಾದೆಗಳಿಂದಾಗಿ ನಡೆಯುವ ಜೀವನಕ್ಕೂ ನಿಜವಾದ ಅರ್ಥವಿಲ್ಲ. ಜೀವನವೆಂದರೆ ಅಂದರೆ ಕೇವಲ ತಿನ್ನುವುದಕ್ಕಾಗಿ ಬದುಕುವುದು, ಕೇವಲ ಕಾಮಕ್ಕಾಗಿ ಬದುಕುವುದು ಅಥವಾ ದೇಹದ ಆಶೆಗೆ ಜೀವಿಸುವುದು ಬದುಕಲ್ಲ. ಹಂಗು ಗೌರವದ ಮಾನ ಮರ್ಯಾದೆಗಳಿಗಾಗಿ ನಡೆಯುವ ಜೀವನಕ್ಕೂ ನಿಜವಾದ ಅರ್ಥವಿಲ್ಲ. ಅಂದರೆ ಹಾಗಾದರೆ ಹೇಗೆ ಇರಬೇಕೆಂಬುದನ್ನು ಕವಿ ಇಲ್ಲಿ ಹೇಳುತ್ತಿದ್ದಾನೆ. ಜೀವನವೆಂದರೆ ಜೀವಿಗೆ ಉದ್ದೀಪನ ನೀಡುವುದು, ಅಂದರೆ ಜೀವಿಗಳಿಗೆ ಪ್ರೇರಣೆ ನೀಡಬೇಕು. ಪ್ರೇರಣೆಯಾಗಿ ಅರ್ಥಪೂರ್ಣವಾಗುವಂತೆ ಮಾಡುವುದು, ಅಂದರೆ ಪ್ರತಿಯೊಂದು ಜೀವಿಗೂ ಅರ್ಥಪೂರ್ಣವಾಗುವಂತೆ ಬದುಕುವುದು. ಇದರ ಆಳವಾದ ಅರ್ಥ ನೋಡುವುದಾದರೆ ನಿಜವಾದ ಜೀವನವು ಅಹಂಕಾರ, ಇಂದ್ರಿಯಾಸಕ್ತಿ ಅಥವಾ ಹೊಟ್ಟೆ ಪೂರ್ತಿಯ ಮಟ್ಟಿಗೆ ಮಾತ್ರ ಸೀಮಿತವಾಗಿರಬಾರದು. ಅದು ಮನಸ್ಸಿಗೆ, ಆತ್ಮಕ್ಕೆ ಹೊಸಬಾಳು, ಉತ್ಸಾಹ, ಪ್ರೇರಣೆ ನೀಡುವಂತಾಗಬೇಕು. ಜೀವನವೆಂದರೆ ಕೇವಲ ಬದುಕುಳಿಯುವುದಲ್ಲ, ಬದುಕನ್ನು ಅರ್ಥಪೂರ್ಣವಾಗಿ ರಸಪೂರ್ಣವಾಗಿ ನಡೆಸುವುದು. ಇನ್ನು ಪದ್ಯ ಭಾಗ 12. ಕಂಗಳು ಸಂಭ್ರಮಿಸಿ ಹಮ್ಮಕ್ಕಿ ಜಂಗಮಿಸಿ ಎದೆಮೊಗ ಕೆಳಗಿಳಿಸಿ ನೋಡುತ್ತೀರಿ ಬ್ರಹ್ಮನಿರಿಳಿಸಿ. ಹಮ್ಮುಕ್ಕಿ ಜಂಗಮಿಸಿ ಕಮಲಿಗೊಂದು ಬೇಡುಂತಿದೆ. ಅಂದರೆ ಕಠಿಣ ಪದಗಳ ಅರ್ಥ. ಹಮ್ಮಕ್ಕಿ ಜಂಗಮಿಸು, ಹಕ್ಕಿಗಳ ನಾಗ ಅಥವಾ ಗಾನ ನೃತ್ಯ. ಬ್ರಹ್ಮರಂದ್ರೆ ಜೇನು ನೂಸು. ಕಮಲಿನಿ ಅಂದರೆ ಕಮಲ ಹೂವು. ಇದರ ವಿವರಣೆ ನೋಡಬೇಕಾದರೆ ಪ್ರಕೃತಿಯ ಸೊಬಗು ಅಂದರೆ ನೈಸರ್ಗಿಕದ ಒಂದು ಒಳ್ಳೆಯ ಸುಂದರ ಸೌಂದರ್ಯ. ಕಣ್ಣು ಸಂಭ್ರಮಿಸುತ್ತದೆ, ಹಕ್ಕಿಗಳು ಹರ್ಷದಿಂದ ಹಾಡುತ್ತವೆ, ಜೇನು ನೂಸು ಹೂವುಗಳನ್ನು ಸುಸುತ್ತಿರುತ್ತದೆ. ಹಕ್ಕಿಗಳ ಗಾನದಿಂದ ಕಮಲವು ಇನ್ನಷ್ಟು ಅರಳಿ ಪ್ರಕೃತಿಯ ಸುಂದರ ನೃತ್ಯ ನಡೆಯುತ್ತಿದೆ. ಅಂದರೆ ಪ್ರಕೃತಿಯ ಸೊಬಗನ್ನು ಕಂಡು ಕಣ್ಣುಗಳು ಸಂಭ್ರಮಿಸುತ್ತಿವೆ, ಹಕ್ಕಿಗಳು ಹರ್ಷದಿಂದ ಹಾಡುತ್ತಿವೆ, ಜೇನುನೊಣ ಹೂವುಗಳನ್ನು ಸೂಸುತ್ತಿರುತ್ತವೆ. ಹಕ್ಕಿಗಳ ಗಾನದಿಂದ ಕಮಲವು ಸಹ ಇನ್ನಷ್ಟು ಅರಳಿ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತಿದೆ ಎಂಬುದು ಇದರ ಅರ್ಥ. ಆಳವಾದ ಅರ್ಥ ನೋಡುವುದಾದರೆ ಜೀವನದಲ್ಲಿ ಸೌಂದರ್ಯವನ್ನು, ಪ್ರಕೃತಿಯ ಸಂಭ್ರಮವನ್ನು ಅನುಭವಿಸುವುದೇ ನಿಜವಾದ ಬದುಕು. ಕೇವಲ ಬದುಕುಳಿಯುವುದಲ್ಲ, ಹೃದಯ ಮನಸ್ಸಿಗೆ ಹರ್ಷ ತುಂಬುವ ಸೌಂದರ್ಯವನ್ನು ಕಾಣಬೇಕು. ಪ್ರಕೃತಿಯ ಸೊಬಗು ಜೀವನಕ್ಕೆ ಉತ್ಸಾಹ ಶಕ್ತಿ. ಪ್ರಕೃತಿಯ ಸೊಬಗು ಜೀವನಕ್ಕೆ ಉತ್ಸಾಹ ತುಂಬುವ ಶಕ್ತಿ ಎಂದಾಗುತ್ತದೆ. ಇನ್ನು ಅನುಚ್ಛೇದ 19. ನಾದದ ಸೆಳೆಮಿಂಚು ಸಮತೆಯ ಗೆಳೆ ಸಂಚು, ಎಸಳಿನ ಎಲೆಯಂಚು ಎಳೆದಿಂತನೇ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಇನ್ನು ಕಠಿಣ ಪದಗಳ ಅರ್ಥ. ನಾದ ಅಂದರೆ ಶಬ್ದ, ಸಂಗೀತ. ಸೆಳೆಮಿಂಚು ಅಂದರೆ ಆಕರ್ಷಕ ಹೊಳಪು. ಗೆಳೆಸಂಚು ಸ್ನೇಹದ ಬಂಧ.
ಎಳಸು ಅಂದರೆ ಎಳಸು, ಚಲನೆ ಅಲಗು ಗಲಗು, ಚಲನೆ ಅಲಗು ಗಲಗು. ಹೀಗೆ ಎಳೆಯಂಚು, ಎಳೆಯಂಚು ಇದರ ಅರ್ಥ ಸೆಳೆಯುವ ಅಂಚು, ಆಕರ್ಷಣೆ. ಇನ್ನು ನಂಟು, ನಂಟು ಸಂಬಂಧ ಬಾಂಧವ್ಯ, ನಂಟು ಅಂದರೆ ಸಂಬಂಧ ಬಾಂಧವ್ಯ. ಇನ್ನು ಇದರ ವಿವರಣೆ ನೋಡುವುದಾದರೆ ಅನುಚ್ಛೇದ 13ರ ವಿವರಣೆ. ಈ ಅನುಚ್ಛೇದದಲ್ಲಿ ಅಂದರೆ ಪದ್ಯ ಭಾಗದ 11ರಲ್ಲಿ ಕವಿ ಸಂಗೀತ, ನಾದ, ಸ್ನೇಹ ಮತ್ತು ಜೀವನದ ಬಾಂಧವ್ಯವನ್ನು ಒಂದೇ ಅಲಂಕಾರದಲ್ಲಿ ಜೋಡಿಸುತ್ತಾನೆ. ಅನುಚ್ಛೇದದಲ್ಲಿ ಕವಿ ಸಂಗೀತ, ನಾದ, ಸ್ನೇಹ ಮತ್ತು ಜೀವನದ ಬಾಂಧವ್ಯವನ್ನು ಒಂದೇ ಅಲಂಕಾರದಲ್ಲಿ ಜೋಡಿಸುತ್ತಾನೆ. ನಾದವು ಸಂಗೀತವು ಅಂದರೆ ಮಿಂಚಿನಂತೆ ಸೆಳೆಯುತ್ತದೆ. ಅದರೊಳಗಿನ ಸಮತೆ, ಲಯ, ಸೌಂದರ್ಯ ಇವೆಲ್ಲವೂ ಬದುಕಿಗೆ ಸ್ನೇಹಿತರಂತೆ ಇರುತ್ತವೆ. ಈ ನಾದದ ಸೆಳೆತದಲ್ಲಿ ಬದುಕು ಸಾಗುತ್ತಾ ಇರುವಾಗ ನನಗೂ ನಿನಗೂ ಅಂಟಿದ ನಂಟು ಎಷ್ಟು ಆಳವಾಗಿದೆ, ಇದರ ಅಂತ್ಯವನ್ನು ಯಾರು ಹೇಳಬಲ್ಲರು ಎಂದು ಕವಿ ಪ್ರಶ್ನಿಸುತ್ತಿದ್ದಾನೆ. ಅಂದರೆ ಈ ನಾದದ ಸೆಳೆತದಲ್ಲಿ ಬದುಕು ಸಾಗುತ್ತಾ ಇರುವಾಗ ನನಗೂ ನಿನಗೂ ಅಂಟಿದ ನಂಟು ಎಷ್ಟು ಆಳವಾಗಿದೆ, ಇದರ ಅಂತ್ಯವನ್ನು ಯಾರು ಹೇಳಬಲ್ಲರು ಎಂದು ಕವಿ ಪ್ರಶ್ನಿಸುತ್ತಿದ್ದಾನೆ. ಇಲ್ಲಿ ನೀನು ಎಂದರೆ ಜೀವಿತ ಸಂಗಾತಿ, ಪ್ರಿಯಾತಿ, ಆತ್ಮಸಖಿ ಆಗಿರಬಹುದು ಅಥವಾ ದೇವತೆ ಕಾಮಾಕ್ಷಿಯಾಗಿರಬಹುದು. ಇದರ ಆಳವಾದ ಅರ್ಥ ನೋಡುವುದಾದರೆ ಬಾಳಿನ ಬಾಂಧವ್ಯ ಸಂಗಾತಿಯ ನಂಟು, ಅಂದರೆ ಬಾಳಿನ ಬಾಂಧವ್ಯ ಸಂಗಾತಿಯ ನಂಟು ಇವುಗಳಿಗೆ ಅಂತ್ಯವಿಲ್ಲದ ಅಳತೆ ಇದೆ. ಸಂಗೀತದ ನಾದದಂತೆ ಇವು ಹೃದಯವನ್ನು ಸೆಳೆಯುತ್ತವೆ. ಇದು ಕೇವಲ ಪ್ರೇಮವಲ್ಲ, ಆಧ್ಯಾತ್ಮಿಕ ಬಾಂಧವ್ಯವೂ ಆಗಿದೆ. ಇದು ಕೇವಲ ಪ್ರೇಮವಲ್ಲ, ಇದು ಆಧ್ಯಾತ್ಮಿಕ ಅಂದರೆ ಧಾರ್ಮಿಕವಾಗಿ ಕೂಡಿದಂತಹ ಬಾಂಧವ್ಯವೂ ಆಗಿದೆ ಎಂಬುದನ್ನು ಇಲ್ಲಿ ಕವಿ ವ್ಯಕ್ತಪಡಿಸುತ್ತಿದ್ದಾನೆ. ಅನುಚ್ಛೇದ 14 ಅಂದರೆ ಪದ್ಯ ಭಾಗ 14. ಒಲೆಯೊಲೆದಂದರು ಲಲೆಯ ಮಾತಿವು ಲಾಲಿತ್ಯವನ್ನೊರಿಸಿ ಎಲೆ ಲಲನೆ ದೇಶೀಯ ನುಡಿಗೊಪ್ಪು ದೇಶೀಯ ಚಂದದಿ ನವನಾಗಬಂದದಿ ಇವು ಬಿಗಿದಿವೆ. ಅಂದರೆ ಕಠಿಣ ಪದಗಳ ಅರ್ಥ. ಲಲೆ ಅಂದರೆ ಜನಪದ ಹಾಡು, ಲಾಲಿತ್ಯ ಅಂದರೆ ಸೌಂದರ್ಯ, ಮೃದತೆ ಅಥವಾ ಮಧುರತೆ, ದೇಶೀಯ ನುಡಿ, ಸ್ಥಳೀಯ ಭಾಷೆ, ಚಂದ ಅಂದರೆ ಲಯ, ಛಂದಸ್ಸು, ನವನಾಗಬಂಧ ಅಂದರೆ ಹೊಸ ರೀತಿಯ ರಚನೆ, ಕಟ್ಟುಗೋಲು. ಇದರ ವಿವರಣೆ ನೋಡುವುದಾದರೆ ಅನುಚ್ಛೇದ 14ರ ವಿವರಣೆ. ಈ ಭಾಗದಲ್ಲಿ ಅಂದರೆ ಅನುಚ್ಛೇದದ ಪದ್ಯ ಭಾಗದಲ್ಲಿ ಕವಿ ಸಾಹಿತ್ಯ ಕಲೆಗಳ ಸೌಂದರ್ಯವನ್ನು ಎನಿಸುತ್ತಾನೆ. ಜನಪದ ಗೀತೆಗಳ ಎಲೆ ಎಂಬ ಹಾಡುಗಳಲ್ಲಿ ಸಹ ಅಷ್ಟೊಂದು ಮಧುರತೆ, ಲಾಲಿತ್ಯವಿದೆ. ಅವು ಸ್ಥಳೀಯ ಭಾಷೆಯ ನುಡಿಯೊಂದಿಗೆ ಸ್ಥಳೀಯ ಛಂದಸ್ಸಿನಲ್ಲಿ ಕಟ್ಟಲ್ಪಟ್ಟಿರುತ್ತವೆ. ಇವು ನವನಾಗಬಂಧ ಅಂದರೆ ಹೊಸ ಕಲಾತ್ಮಕ ರೂಪದಲ್ಲಿ ಕಟ್ಟಲ್ಪಟ್ಟಿರುವುದರಿಂದ ಮನಸ್ಸಿಗೆ ಹಿಡಿಸುವಂತಿವೆ. ಕವಿಗೆ ಈ ಜನಪದ ಗೀತೆಗಳ ಸರಳತೆ, ಸೌಂದರ್ಯವೇ ಜೀವನದ ನಿಜವಾದ ಕಾವ್ಯ. ಆಳವಾದ ಅರ್ಥ. ಸಾರಾಂಶ: ಕಾವ್ಯದ ಸೌಂದರ್ಯ ದೊಡ್ಡ ಪುಸ್ತಕಗಳಲ್ಲಿ ಮಾತ್ರವಲ್ಲ, ಜನಪದ ಹಾಡುಗಳಲ್ಲಿಯೂ ಇದೆ. ಸಾಧಾರಣ ಜನರ ಮಾತು ಹಾಡುಗಳಲ್ಲಿಯೇ ಬದುಕಿನ ಸತ್ಯತೆ, ಲಾಲಿತ್ಯ, ಆಳವಾದ ಮಧುರತೆ ಅಡಗಿದೆ. ಅನುಚ್ಛೇದ 15. ಇನ್ನು ಅನುಚ್ಛೇದ 15 ಅಂದರೆ ಪದ್ಯ ಭಾಗ. ಗರತಿ ಎರೆದೇವಾತು ನೆರೆ ಮಾತುಗಳ ಬೆರೆತು ಲಾವಣಿಯಲಂಕಾರದಲ್ಲಿ ಹೊಂದಿದೆ. ಪಂಡಿತ ಪಾರಮರಿಬ್ಬರ ನಾಲಿಯೋಳು ಒಡಂಬಡುವಂತೆ ರಂಜಿಸಿದೆ. ಕಠಿಣ ಪದಗಳ ಅರ್ಥ. ಗರತಿ ಅಂದರೆ ವಧು, ಹೆಣ್ಣು ಮಗಳು. ನೆರೆ ಮಾತು, ನೆರೆ ಹೊರೆಯವರು. ಲಾವಣ್ಯ, ಕಲೆ, ನೃತ್ಯ, ಗೀತೆ. ಪಾಮರ, ಅಜ್ಞ, ಸಾಮಾನ್ಯ ಜನ. ಸಂಪೂರ್ಣ ವಿವರಣೆ.
ಇಲ್ಲಿ ಕವಿ ಜನಪದದ ಸೌಂದರ್ಯವನ್ನು ಮಮತೆಯಂತೆ ವರ್ಣಿಸುತ್ತಾನೆ. ಮಮತೆಯಲ್ಲಿ ವಧು ವಧರು ನೆರೆಮಕ್ಕಳು. ಇಲ್ಲಿ ವಿವರಣೆಯನ್ನು ನೋಡುವುದಾದರೆ, ಇಲ್ಲಿ ಕವಿ ಜನಪದದ ಸೌಂದರ್ಯವನ್ನು ಮಮತೆಯಂತೆ ವರ್ಣಿಸುತ್ತಾನೆ. ಮದುವೆಯಲ್ಲಿ ವಧುವರರು, ನೆರೆಮಕ್ಕಳು, ಬಂಧು ಬಳಗ ಎಲ್ಲರೂ ಸೇರಿ ಹಬ್ಬದ ವಾತಾವರಣ ನಿರ್ಮಿಸುತ್ತಾರೆ. ಹಾಗೆಯೇ ಲಾವಣಿ ಗೀತೆಗಳಲ್ಲಿ ಎಲ್ಲರೂ ಸೇರಿ ಹಾಡಿದಾಗ ಅದು ಪಂಡಿತನಿಗೂ ಪಾರಮನಿಗೂ ಇಷ್ಟವಾಗುತ್ತದೆ. ಹೀಗಾಗಿ ಈ ಕಲೆಯು ಲಾಲಿತ್ಯ ಎಲ್ಲರಿಗೂ ಸಾಮಾನ್ಯ. ಆಳವಾದ ಅರ್ಥ: ಕಲೆ ಅದು ಎಲ್ಲರಿಗೂ ಸೇರಿದ್ದಾಗಿದೆ. ಜ್ಞಾನಿ ಅಜ್ಞಾನಿ ಇಬ್ಬರೂ ಅದರಿಂದ ಆನಂದ ಪಡೆಯುತ್ತಾರೆ. ಇಲ್ಲಿ ಕಲೆ ಮತ್ತು ಜೀವನದ ಪ್ರಜಾಸತ್ತಾತ್ಮಕತೆ ಬಿಂಬಿತವಾಗಿದೆ. ಇನ್ನು ಅನುಚ್ಛೇದ 16 ನೋಡುವುದಾದರೆ, ನುಡಿ ನುಡಿಗೂ ರಸಗಬಿಗಿದು ಸರಿನಿರಿಸಿ ಹಿರಿಯಲು ನೀರು ಇರುತ್ತಿದೆ. ಪ್ರೇಮ ರಾಸಾಯನ ಹೃದಯ ಕಮೃತಪಾನ ಜೀವ ಕಾಪ್ಯಾಯವಾಗುತ್ತಿದೆ. ಅಂದರೆ ಕಠಿಣ ಪದಗಳ ಅರ್ಥ: ರಸವಸರಿ ಅಂದರೆ ಮಧುರವಾದ ಅರ್ಥಧಾರೆ. ರಸಗಂಬಿ ಸಿಹಿ ರಸದಿಂದ ತುಂಬಿದ ಪಾತ್ರೆ. ಕಮೃತಪಾನ ಅಮೃತಪಾನದಂತೆ. ಜೀವಕಾಮಯನ ಜೀವಕ್ಕೆ ತಂಪು ಶಾಂತಿ ನೀಡುವುದು. ಸಂಪೂರ್ಣ ವಿವರಣೆ: ಈ ಅಂತಿಮ ಭಾಗದಲ್ಲಿ ಕವಿ ಭಾಷೆಯ ಶಕ್ತಿ ಮತ್ತು ಪ್ರೇಮದ ಮಧುರತೆಗೆ ಹೇಳುತ್ತಾನೆ. ನಮ್ಮ ಪ್ರತಿಯೊಂದು ಮಾತು ಸಹ ಒಂದು ರಸದ ಹನಿಯಂತೆ. ಅದು ಹೃದಯಕ್ಕೆ ಹಾನಿಯಾಗುತ್ತದೆ. ಅವು ಸೇರಿ ಮಧುರವಾದ ಅರ್ಥದ ದಾರಿಯಾಗಿ ಹರಿಯುತ್ತವೆ. ಈ ರಸದ ಮಾತುಗಳು ಪ್ರೇಮದ ರಾಸಾಯನವಾಗಿ ಹೃದಯವನ್ನು ಆನಂದಪೂರ್ಣಗೊಳಿಸುತ್ತವೆ. ಇದು ಜೀವನಕ್ಕೆ ಅಮೃತದಂತೆ ಶಕ್ತಿ ನೀಡುತ್ತದೆ. ಇದರ ಅರ್ಥ ನೋಡುವುದಾದರೆ, ಸಾಮಾನ್ಯ ಅರ್ಥ: ಮಾತು, ಪ್ರೇಮ, ಕಲೆ ಇವು ಜೀವನಕ್ಕೆ ತಾಜಾತನ, ಆನಂದ, ಶಕ್ತಿ ನೀಡುತ್ತವೆ. ಬದುಕಿನ ನಿಜವಾದ ಬಲವು ಪ್ರೀತಿ ಮತ್ತು ಮಾತಿನ ಮಧುರತೆಯಲ್ಲಿ ಅಡಗಿದೆ. ಪದ್ಯಭಾಗ 7. ಏಕಾಂತದ ಜಿನುಗು ಲೋಕಾಂತ ಕಳೆಯಿತು. ಜನಾರ್ದನನೆದರಿತೆ ನನಗೂ ನಿನಗೂ ಅಂಟಿದ ನಟ್ಟಿಯ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಅಂದರೆ ಏಕಾಂತ ಒಂಟಿತನ ತಾನೊಬ್ಬನೇ ಇರುವ ಸ್ಥಿತಿ. ಜಿನುಗು ಹೊಳೆಯುವ ಬೆಳಕು, ಪ್ರಭೆ. ಲೋಕಾಂತ ಅಂದರೆ ಲೋಕದ ಕೊನೆ, ಅತಿ ದೂರದ ತುದಿ. ಜನಾರ್ದನ ವಿಶ್ವದ ರಕ್ಷಕ, ವಿಷ್ಣುವಿನ ಹೆಸರು. ಜನಾರ್ದನ ಅಂದರೆ ವಿಶ್ವದ ಹೆಸರು ಅಥವಾ ವಿಶ್ವದ ರಕ್ಷಕ ಅಥವಾ ವಿಷ್ಣುವಿನ ಹೆಸರು. ನಂಟು ಅಂದರೆ ಬಾಂಧವ್ಯ ಅಂದರೆ ಸಂಬಂಧ. ಕೊನೆ, ಅಂತ್ಯ. ಸಂಪೂರ್ಣ ವಿವರಣೆ: ಈ ಪದ್ಯದಲ್ಲಿ ಕವಿ ಜೀವನದ ಅತ್ಯಂತ ಆಳವಾದ ತತ್ವವನ್ನು ಬಿಂಬಿಸುತ್ತಾನೆ. ಅಂದರೆ ಅಂತ್ಯದ ಪದ್ಯಭಾಗದಲ್ಲಿ ಕವಿ ಪದ್ಯದ ಪೂರ್ತಿ ಸಾರಾಂಶವನ್ನು ನೀಡುತ್ತಿರುತ್ತಾನೆ. ಏಕಾಂತದ ಜಿನುಗು ಲೋಕಾಂತ ಕೇಳಿತು. ಒಂಟಿತನದಲ್ಲಿರುವ ಮನಸ್ಸು ಮಿಂಚಿನಂತೆ ಹೊಳೆಯುತ್ತದೆ. ಆ ಮಿಂಚು ನಮ್ಮನ್ನು ಲೋಕಾಂತದವರೆಗೂ, ಅಂದರೆ ಬದುಕಿನ ಪರಮ ಗುರಿಯವರೆಗೂ ಕೊಂಡೊಯ್ಯುತ್ತದೆ. ಒಂಟಿತನವು ಖಾಲಿಯಲ್ಲ, ಅದು ಆಧ್ಯಾತ್ಮಿಕ ಬೆಳಕಿನ ಬಾಗಿಲು. ಜನವು ಅಂದರೆ ಜನಾರ್ದನನೆಂದರಿತೆ ಸಾಮಾನ್ಯ ಜನರು ಈ ಪ್ರಭೆಯನ್ನು ಜನಾರ್ದನ ಎಂದು ಅರ್ಥೈಸುತ್ತಾರೆ. ಅಂದರೆ ಅವರು ಅದನ್ನು ದೇವರು, ಪರಮಾತ್ಮ ಎಂದು ತಿಳಿದುಕೊಳ್ಳುತ್ತಾರೆ. ಒಂಟಿತನದ ಪ್ರಭೆ, ಧಾನ್ಯದ ಬೆಳಕು, ಅದೇ ದೇವರು ಎಂಬ ಸಂದೇಶ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ. ಅಂದರೆ ಇಲ್ಲಿ ಕವಿ ದೇವಿಗೆ, ಕಾಮಾಕ್ಷಿಗೆ ಹೇಳುತ್ತಿದ್ದಾನೆ ಅಥವಾ ತನ್ನ ಆತ್ಮಸಾಕ್ಷಿಗೆ ಹೇಳುತ್ತಿದ್ದಾನೆ. ನಮ್ಮಿಬ್ಬರ ನಡುವೆ ಇರುವ ಈ ಬಾಂಧವ್ಯ ಎಷ್ಟು ಆಳವಾಗಿದೆ ಎಂಬುದನ್ನು ಯಾರೂ ಅಳೆಯಲು ಸಾಧ್ಯವಿಲ್ಲ.
ಈ ಸಂದರ್ಭಕ್ಕೆ ಅಂತ್ಯವಿಲ್ಲ, ಅದು ಅನಂತ ಎಂದು ಕವಿ ಇಲ್ಲಿ ಒಂದು ಸಂಬಂಧವನ್ನು ವಿವರಿಸುತ್ತಿದ್ದಾನೆ. ಇದರ ಆಳವಾದ ಅರ್ಥ ನೋಡುವುದಾದರೆ, ಏಕಾಂತವು ಆಧ್ಯಾತ್ಮಿಕ ಬೆಳಕಿನ ಮೂಲ. ಸಾಮಾನ್ಯ ಜನರಿಗೆ ಅದು ದೇವರ ರೂಪವಾಗಿ ಕಾಣುತ್ತದೆ. ಕವಿ ಹೇಳುವ ಪ್ರೇಮ ಆಧ್ಯಾತ್ಮಿಕ ಸಂಬಂಧ ಎಂದಿಗೂ ಮುಗಿಯದ ಶಾಶ್ವತವಾದದ್ದು. ಈ ನಂಟು ಆತ್ಮ ಪರಮಾತ್ಮನ ಬಾಂಧವ್ಯವಾಗಿರಬಹುದು ಅಥವಾ ಪ್ರಿಯರ ನಂಟು ಆಗಿರಬಹುದು. ಇಲ್ಲಿಗೆ ಇದು ಸಖಿಗೀತ ಪದ್ಯ ಮುಕ್ತಾಯವಾಗುತ್ತದೆ. ನಂತರ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸಲಿದ್ದೇವೆ. ಇದು ನಿಮ್ಮ ಕರ್ನಾರ್ಜುನ. ಮತ್ತು ಕರ್ನಾರ್ಜುನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಅದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.